ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಇವತ್ತು ನಮ್ಮ ವಾರ್ಡ್ ಅಧ್ಯಕ್ಷರಾದ ಭಾಸ್ಕರ್ ಅವರ ಹುಟ್ಟುಹಬ್ಬ. ಇವರು ಸುಮಾರು 40 ವರ್ಷದಿಂದ ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ. ಮೊದಲು ಇಲ್ಲಿ BJP ಫ್ಲ್ಯಾಗ್ ಕಟ್ಟೋರು ಯಾರಿಲ್ಲ, ಆ ಕಾಲದಿಂದ ಇವರು ದುಡಿದಿದ್ದಾರೆ. ಇವರು ಕಳೆದ ಬಾರಿನ ಅಧ್ಯಕ್ಷ ಆಗಬೇಕಾಗಿತ್ತು, ಕಾರಣದಿಂದ ಅದು ತಪ್ಪಿ ಹೋಯಿತು. ಅದು ನಮಗೊಂದು ಅಧ್ಯಕ್ಷರು ಸಿಕ್ಕಿದ್ದಾರೆ. ಅಧ್ಯಕ್ಷರು ಹೆಂಗೆ ಇರಬೇಕಂದ್ರೆ ಮಾತು ಕಡಿಮೆ ಕೆಲಸ, ಅವರ ಕೆಲಸ ಮಾತಾಡಬೇಕು ವಿನ ಅವರ ಬಾಯಿ ಮಾತಾಡಬಾರ್ದು. ಅದನ್ನು ಮಾಡಿ ತೋರಿಸ್ಬೇಕು. ನಾನು ಭಾಳ ಜನ ನೋಡಿದೆ, ಇದರಲ್ಲಿ ಅವರು ಆ ಥರ ಕೆಲಸ ಮಾಡ್ತಾರೆ ಅಂತ ನನಗೆ ಕನ್ಫರ್ಮ್ ಆಯಿತು. ಅಣ್ಣನಿಗೂ ನಿನ್ನೆ ಒಂದು ಸಂಘಟನೆ ಮಾಡಿಕೊಂಡು ನಿನ್ನೆ ಒಂದು ಭಾಳ ನಮ್ಮ ವಾರ್ಡ್ 38ರ ಎಲ್ಲ ಪದಗ್ರಹಣ ಭಾಳ ಅದ್ಭುತವಾಗಿ ಮಾಡಿದರು. ಇದು ಎಲ್ಲರಿಗೂ ಒಂದು ನಾವು ಮಾದರಿಯಾಗಿರಬೇಕು ಅಂತ ಹೇಳುವ ಒಂದು ಸಂದೇಶವನ್ನು ಕಳಿಸಿದ್ದೇವೆ. ನನ್ನ ಒಂದು ಆಸೆ ಅಷ್ಟೇ, ನಾವು ಏನೇ ಮಾಡಿದರೂ ವಿಭಿನ್ನವಾಗಿರಬೇಕು. ಆಮೇಲೆ ನಮ್ಮ ಕಾರ್ಯಕರ್ತರು ಮಾತಾಡೋ ಬದಲು ಜನರ ಮಧ್ಯೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು, ಹಾಗೂ ಒಂದು ಉತ್ತಮ ಕೆಲಸವನ್ನು ಮಾಡಿ ಹೆಸರು ಮಾಡಬೇಕು. ಅದನ್ನು ನಾನು ಅವ್ರಿಗೆ ಆಗಲೇ ಹೇಳಿದ್ದೀನಿ. ಸೊ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರನ್ನು ಈ ಬಾರಿ ನಾವು ವಾರ್ಡ್ ನಂಬರ್ 38ಕ್ಕೆ ಕೊಟ್ಟಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾರಂತ ನಂಬಿಕೆ ಇದೆ ಮುಂದಕ್ಕೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಡಲಿ. ನಾವೆಲ್ಲ ಅವರ ಜೊತೆಗಿದ್ದೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇವೆ. ನಿಜವಾಗ್ಲೂ ಬಲ ತಂದಿದೆ. ಈಗ ನೀವು ಮೊದಲಿನ ಮಾದರಿ ನೋಡ್ಬೋದು, ಈಗ ಮಾದರಿ ನೋಡ್ಬೋದು. ಈಗ ಇಷ್ಟು ಜನ ಇದ್ದಾರೆ. ಈಗ ಸಂಘಟನೆ ನೀನು ನೋಡಿದ್ರೆ ಯಾವುದೇ ಫೋನ್ ಮಾಡಿದ್ರೆ ಯಾವುದೇ ಸ್ಟ್ರೈಕಿಗೆ ಹೋಗಲಿ, ನಾವೊಂದು ಕಡಿಮೆ ಒಂದು 40-50 ಜನ ಇರ್ತೀವಿ. ಒಬ್ಬೊಬ್ಬ ಮೋರ್ಚಾ, ಈಗ 6 ಮೋರ್ಚಾ ಮಾಡಿದಿರಿ. 6 ಮೋರ್ಚಾದಲ್ಲಿ ಒಂದೊಂದು ಕಾರಲ್ಲಿ 5-5 ಜನ ಬಂದರು, ಎಷ್ಟಾಯಿತು? 30 ಜನ ಆಯಿತು. ಮಹಿಳಾ ಮೋರ್ಚಾದವರು ಭಾಳ ಜನ ಇದ್ದಾರೆ. ಇದೊಂದು ಸಂಘಟನೆ. ನಾವು ಇವತ್ತು ನಿನ್ನೆ ನಾನೊಂದು ಮಾತನ್ನು ಹೇಳಿದೆ. ನನ್ನ ಮೊದಲನೇ ಮಾತು, ಯಾವುದೇ ಒಬ್ಬ ಅಧ್ಯಕ್ಷನಾಗುವಾಗಲಿ ಮೊದಲು ಅವನಿಗೆ ತಾಳ್ಮೆ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು, ಆಮೇಲೆ ಅಹಂಕಾರ ಇರಬಾರ್ದು. ಇದು 3 ಒಬ್ಬ ಅಧ್ಯಕ್ಷನಾಗೋರು ಇರುವ ಗುಣಗಳು. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿನ ಅಂದರೆ ಅದನ್ನು ಅಳವಡಿಸ್ಕೊಂಡು ನನ್ನ ಜೀವನದಲ್ಲಿ ಬಂದಿದ್ದೀನಿ. ಅದನ್ನು ಅಳವಡಿಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಎಂಥದೇ ಕಷ್ಟ ಬಂದರೂ, ಎಂಥ ರಾಜಕೀಯ ಅಂದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಆ ಭಿನ್ನಾಭಿಪ್ರಾಯ ಎಲ್ಲ ಬದಿಗಿಟ್ಕೊಂಡು ತಾಳ್ಮೆಯಿಂದ ಮುಂದಕ್ಕೆ ತರೋದೇ ಭಾಳ ಮುಖ್ಯ. ಆ ಒಂದು ಇದನ್ನು ಭಾಸ್ಕರ್ ಅವರು ಮಾಡ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳದ್ದು ಇಬ್ಬರು, ಅಂಬರಿ ಇರ್ಬೋದು, ಶಿವಕುಮಾರ್ ಅವರಿಬ್ಬರು ಮಾಡ್ತಾನೆ. ಮೊದಲು ಒಗ್ಗಟ್ಟಾಗಿ ಹೋಗಬೇಕು ಅಂತ ನಾನು ಎಲ್ಲರನ್ನೂ ಹೇಳಿದ್ದೀನಿ. ಒಬ್ಬೊಬ್ಬನೇ ಹೋಗಿ ನಾನು ಅಂತ ತೋರಿಸೋದಲ್ಲ. ಇದೊಂದು ಪಕ್ಷ, ಇದರಲ್ಲಿ ಯಾರು ನಾವು ಅಂತ ಇರಬೇಕು, ನಾನು ಅಂತ ಇರಬಾರ್ದು. ಹಿಂದೆ ಏನಾಗಿದೆ ಅದು ಮುಂದೆ ಮರುಕಳಿಸಬಾರ್ದು. ಭಾಸ್ಕರ್ ಅವರು ನಮ್ಮ ವಾರ್ಡಿನ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರ ಜನ್ಮದಿನ. ಅವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಕೊಟ್ಟು ಕಾಪಾಡಲಿ. ಆಮೇಲೆ ಏನು ಅವರಿಗೆ ಅಧಿಕಾರ ಬಂದಿದೆ ಈ ಸಲ ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ನಡೆಸ್ಕೊಂಡು ಬರಲಿ, ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚೆನ್ನಾಗಿ ಆಗಲಿ ಅಂತೇಳ್ಬಿಟ್ಟು ಹಾರೈಸ್ತೇನೆ. ಈ ದಿನದ ನನ್ನ ಹುಟ್ಟುಹಬ್ಬಕ್ಕೆ BJP ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ವಿವೇಕಾನಂದ ಟ್ರಸ್ಟಿನ ಸದಸ್ಯರು ಎಲ್ಲ ನನ್ನ ಹಿತೈಷಿಗಳು ಬಂದು ಇವತ್ತು ನನಗೆ ಶುಭ ಕೋರಿದ್ದಾರೆ. ಅವರೆಲ್ಲ ಶುಭ ಕೋರಿರೋದು ನನಗೆ ತುಂಬ ಸಂತೋಷ ಆಗಿದೆ. ಮತ್ತು ನನ್ನ ಸ್ನೇಹಿತರು ಇವರೆಲ್ಲ ನಿಂತು, ನಮ್ಮ ವಾರ್ಡಿನ ಪದಾಧಿಕಾರಿಗಳೆಲ್ಲ ನಿಂತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಶುಭ ಕೋರಿದ ಎಲ್ಲರಿಗೂ
ವಂದನೆ ತಿಳಿಸ್ತಾ ದೇವರು ನಮ್ಮ ನಂದಿನಿ ಲೇಔಟಿಗೆ ಯಾವತ್ತೂ ಯಾವುದೇ ರೀತಿಯ ತೊಂದರೆ ಆಗ್ದಂಗೆ ಎಲ್ಲ ಜನನೂ ಸುಖವಾಗಿ ಕಾಪಾಡಲಿ ಅಂತ ಬೇಡ್ತೀನಿ. ನಾನು ತುಂಬ ವರ್ಷದ ಮುಂಚೆಯಿಂದ ಕಾರ್ಯಕ್ರಮಗಳು ಇದು ಮಾಡಿದ್ದೀನಿ ನಾನು ಪದಾಧಿಕಾರಿಯಾಗಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಯಾವುದೇ ಮುಖ್ಯವಾದ ಜವಾಬ್ದಾರಿ ತಗೊಂಡಿರಲಿಲ್ಲ. ಈ ಸತಿ ನಮ್ಮ ಶಾಸಕರು, ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರೆಲ್ಲ ನನ್ನ ಮೇಲೆ ಒಂದು ಭರವಸೆ ಇಟ್ಟು, ನಮ್ಮ ಸ್ನೇಹಿತರೆಲ್ಲ ಒಂದೇ ಒಕ್ಕರಳಿಂದ ಬೆಂಬಲ ಕೊಟ್ಟು ನನ್ನನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರ ಏನು ಧ್ಯೇಯೋದ್ದೇಶ ಇದೆ ಅದಕ್ಕೆ ತಕ್ಕಂತೆ ನಡೆದು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗಿ ನಾವು BJPಯಲ್ಲಿ ಇನ್ನೂ ಬಲಿಷ್ಠವಾಗುವಂತೆ ಕಾರ್ಯಕರ್ತರ ಪಡೆಯನ್ನು ಕಟ್ಟಬೇಕಂತ ನಾನು ನಿರ್ಧರಿಸಿದ್ದೀನಿ. ಹಾಗಾಗಿ ನಾನೆಲ್ಲರನ್ನೂ ಸಂಘಟನೆ ಮಾಡಿ ಮೊದಲಿಗಿಂತ ಸಂಘಟನೆ ಇನ್ನೊಂದು ಚೂರು ಚುರುಕಾಗಿರುವಂತೆ ಮಾಡ್ತೀನಿ ಅಂತ ನಾನು ಹೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಂದಿನಿ ಲೇಔಟ್ ವಾರ್ಡು ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಮಾತಾಡೋದು. ಈ ದಿನ ತುಂಬ ಸಂತೋಷ ಪಡುವಂಥ ದಿನ. ಏಕೆಂದರೆ ನಮ್ಮೆಲ್ಲರ ಪ್ರೀತಿಯ ಭಾಸ್ಕರನವರ ಜನ್ಮದಿನ. ಈ ಜನ್ಮದಿನ ಕಾರ್ಯಕ್ರಮವನ್ನು ಏಕಾಏಕಿ ಒಂದೇ ದಿನದಲ್ಲಿ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಎಲ್ಲ ಮಾತಾಡಿ ಈ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಇದು ಸಂಪೂರ್ಣವಾದ ಜವಾಬ್ದಾರಿನ ನಮ್ಮ ನಿಕಟಪೂರ್ವ GPA ಸದಸ್ಯರಾದಂಥ ಗೋಪಾಲಣ್ಣನವರು, ನಮ್ಮ ಇವರು ರಾಜೇಂದ್ರ ಕುಮಾರ್ ಸರ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡ್ರು. ನಮ್ಮ ಜನಪ್ರಿಯ ಶಾಸಕರು ಗೋಪಾಲಣ್ಣನವರು ಬೆಳಗ್ಗೆ ಫೋನ್ ಮಾಡಿ ವಿಶ್ ಮಾಡಿದರು ನಮ್ಮ ಅಧ್ಯಕ್ಷರಿಗೆ, ಒಳ್ಳೆಯದಾಗಲಿ ನಿಮಗೆ ಅಂತ. ಎಲ್ಲ ಮುಖಂಡರು ಕಾರ್ಯಕರ್ತರು ವಿಶ್ ಮಾಡಿದ್ದಾರೆ. ಮುಂಬರುವಂಥ ದಿನಗಳು ಒಳ್ಳೆಯದಾಗಲಿ. ಈ ದಿನ ತುಂಬ ಖುಷಿ ಪಡೋಂಥ ವಿಚಾರ. ನಮ್ಮ ಭಾಸ್ಕರಣ್ಣವರಿಗೆ ಎಲ್ಲ ದೇವರುಗಳ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಈ ವಾರ್ಡಿನ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಂಡು ಮುಂದೆ ಬರ್ತಿರುವಂಥ ಭಾಸ್ಕರಣ್ಣರಿಗೆ ಒಳ್ಳೆಯದಾಗಲಿ. ಮುಂದೆ ದಿನಗಳು ಒಳ್ಳೆಯದಾಗಲಿ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ